ಸರ್, ಇವತ್ತು ಪ್ರಯಾಣಿಕರ ಹತ್ರ ಮಾತನಾಡಿದಾಗ ಪ್ರತಿಯೊಬ್ಬರೂ ಕೂಡ ರಾಜ್ಯ ಸರ್ಕಾರ ಪದೇ ಪದೇ ಈ ಮೆಟ್ರೋ ದರ ಏರಿಕೆ ಮಾಡ್ತಾ ಇರೋದ್ರ ವಿರುದ್ಧ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಮೆಟ್ರೋದಲ್ಲಿ ಪ್ರತಿ ದಿವಸ ಓಡಾಡುವಂಥವ್ರು ಏನು ಭಾಳ ಶ್ರೀಮಂತರು ಅಥವಾ ಕೋಟ್ಯಾಂತರ ರೂಪಾಯಿ ದುಡ್ಡಿರೋರಲ್ಲ. ಎಷ್ಟು ಸಲ ಮಾಡ್ತೀರಾ ಅವರು? ಒಂದು ವರ್ಷಕ್ಕೆ 2-3 ಸಲ ಮಾಡೋದ ಹೋಗ್ಲಿ. ಪ್ರೀವಿಯಸ್ ಆಗಿ 65 ರೂಪಾಯಿ ಇತ್ತು, ಏನು ಫುಲ್ ಲೆಂತ್ ನಾನು ಟಿಕೆಟ್ ಹೇಳಿದ್ರು, ಮತ್ತೆ 90 ಆಯ್ತು, ಈಗ ಇನ್ನೂ 5%. ಲೈಕ್ ಒಂದ್ಸಲಿ ಥಿಂಕ್ ಮಾಡಿ, ನಾರ್ಮಲ್ ಪರ್ಸನ್ ಥಿಂಕ್ ಮಾಡಿ. ಫಾರ್ ಎಕ್ಸಾಂಪಲ್, ಒಂದು ಪರ್ಸನ್ ಮೆಜೆಸ್ಟಿಕ್ ಇಂದ ಒಂದು MG ರೋಡ್ ಇಲ್ಲಾಂದ್ರೆ ಇಂದಿರಾನಗರ ತನಕ ಟ್ರಾವೆಲ್ ಮಾಡ್ತಿದ್ದಾನೆ ಅಂತ ಹೇಳಿದ್ರೆ ಸೈಡ್ಗೆ 30 ರೂಪೀಸ್ ಚಾರ್ಜ್ ಮಾಡ್ತಿದ್ದೀರಾ, ಬರಕ್ 60 ರೂಪೀಸ್. BMTC ಹೋಗ್ಬೋದಲ್ವಾ? ಮೆಟ್ರೋ ಮಾಡಿರೋದೇ ಪಬ್ಲಿಕ್ ಕನ್ವೀನಿಯನ್ಸ್ಗೋಸ್ಕರ. ಹಂಗಂತ ಹೇಳ್ಬಿಟ್ಟು ಕನ್ವೀನಿಯನ್ಸ್ ಇದೆ ಅಂತ ಹೇಳ್ಬಿಟ್ಟು ಎಷ್ಟಂದ್ರೆ ಲೂಟ್ ಮಾಡ್ತಿದ್ರೆ ಯಾರು ಹೇಳೋರು ಇಲ್ಲ ಅಂತನ. ಅಂಡ್ ಈ ವಿಷಯದಲ್ಲಂತೂ ಲಿಟ್ರಲಿ ತೇಜಸ್ವಿ ಸೂರ್ಯ ಹೆಡ್ಸ್ ಅಪ್ ಅಂತ ಹೇಳ್ಬೋದು. ಬಿಕಾಸ್ ಲಾಸ್ಟ್ ಟೈಮ್ 70-80% ಹೈಕ್ ಮಾಡಿದಾಗ ಈಸ್ ದ ಫಸ್ಟ್ ಪರ್ಸನ್ ಅಂಡ್ ಈಸ್ ದ ಓನ್ಲಿ ಒನ್ ಪರ್ಸನ್ ಸ್ಟ್ಯಾಂಡ್ ಅಗೇನೆಸ್ಟ್ ದಿ ಮೆಟ್ರೋ ಫೀಸ್ ಹೈಕ್ ಅಂತ ಹೇಳ್ಬೋದು. ಅಂಡ್ ಎಷ್ಟೇ ಪ್ರಯತ್ನ ಮಾಡಿದ್ರು, ಏನೇನ್ ಮಾಡಿದ್ರು ಕೂಡ ಯಾರು ಅದನ್ನ ಅಪ್ರೂವ್ ಮಾಡಲಿಲ್ಲ. ಅಂಡ್ ಅದನ್ನ ಒಂಥರ ಜೋಕರ್ ತರ ನೋಡಿದ್ರು. ಅವಾಗ ಅಪ್ರೂವ್ ಕೊಟ್ಟರು. ಈಗ ಜನ ಸ್ವಲ್ಪ ದಿನ ಅದಕ್ಕೆ ವಿರುದ್ಧ ಮಾಡಿದ್ರು ಕೂಡ ಮತ್ತೆ ಬಿಕಾಸ್ ಆಗಲ್ಲ ಗುರು. ಫಾರ್ ಎಕ್ಸಾಂಪಲ್, ನಾನು ಮೆಜೆಸ್ಟಿಕ್ ಇಂದ ವೈಟ್ ಫೀಲ್ಡ್ ಹೋಗ್ಬೇಕು ಅಂತ ಹೇಳಿದ್ರೆ ಒಂದು 30-40 ಮಿನಿಟ್ಸ್ ಅಲ್ಲಿ ರೀಚ್ ಆಗ್ಬೇಕು ಅಂತ ಹೇಳಿದ್ರೆ, ಇದು ಬಿಟ್ರೆ ಬೇರೆ ಯಾವ್ದು ಗತಿನೇ ಇಲ್ಲ. ಬೈಕಲ್ಲಿ ಹೋಗ್ಬೇಕಂದ್ರೂ 1.5 hour 2 hours ಆಗುತ್ತೆ. ಇನ್ ಬಸ್ ಅಂತ ಮೆಜೆಸ್ಟಿಕ್ ಬೇಡ, ಬಸ್ ಬಗ್ಗೆನೇ ಹೇಳ್ಬೇಡಿ. ಬಿಕಾಸ್ 180 ಸ್ಟಾಪ್ ಕೊಡ್ತಾನೆ, ಬೇಡ, ಅದ್ರ ಕತೆನೂ ಬೇಡ. ಬಟ್ ಈ ತರ ಪಬ್ಲಿಕ್ ಕನ್ವೀನಿಯನ್ಸ್ಗೋಸ್ಕರ ಮಾಡಿ ಅದರಲ್ಲೂ ದುಡ್ಡು ತಿಂತಾ ಇದೀರಾ ಅಂತ ಹೇಳಿದ್ರೆ, ಅಂಡ್ ಮೋರ್ ಓವರ್ ಮೆಟ್ರೋ ನೀವು ಕನ್ಸ್ಟ್ರಕ್ಷನ್ ಮಾಡ್ತಿರೋದು ಬ್ಯಾಂಗ್ಳೂರ್ ಜನರಿಂದ ಅಂತ ನಾನು ಹೇಳ್ತೀನಿ. ಅಂಡ್ ನಿಮ್ಗೊಂದು ಶಾಕಿಂಗ್ ಫ್ಯಾಕ್ಟ್ ಏನಂತ ಹೇಳಿದ್ರೆ, ನಮ್ಮ ಎಂಟೈರ್ ಇಂಡಿಯಾದಲ್ಲೇ ಇಷ್ಟು ದುಬಾರಿ ಮೆಟ್ರೋ ಎಲ್ಲೂ ಇಲ್ಲ. ಕಿಲೋಮೀಟರ್ ಲೆಕ್ಕ ಇಲ್ಲಾಂದ್ರೆ ಸ್ಟಾಪ್ಸ್ ಲೆಕ್ಕ ಮಾಡಿದ್ರೆ ಇಷ್ಟು ದುಬಾರಿ ಎಲ್ಲೂ ಇಲ್ಲ. ಸಿಲಿಕಾನ್ ಸಿಟಿ ಅಂತ ಹೇಳ್ಬಿಟ್ಟು ಈ ರೇಂಜ್ಗೆಲ್ಲ ಮಾಡಬಾರ್ದು ಬ್ರೋ. ಲಿಟ್ರಲ್ ತುಂಬಾ ಬೇಜಾರಾಗುತ್ತೆ. ಕಂಟೆಂಟ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟಿಲ್ ದೆನ್ ಬಾಯ್.